ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಎ 29 ವೀಕ್ಸ್ ಪ್ರೆಗ್ನೆಂಟ್ ನಾನು ಹೇಗೆ ಈ ಸಿಚುವೇಷನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರೊಸೀಜರ್ಸ್ ಇದೆ ಅಂತ ಈ ಒಂದು ವ್ಲಾಗಲ್ಲಿ ಹೇಳೋಣ. ಸೊ ವೆಲ್ಕಮ್ ಬ್ಯಾಕ್. ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ನಾವು ಲಾಂಗ್ ಲೀವ್ ಹೋಗ್ತಾ ಇದ್ದೀವಿ. ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಅಷ್ಟೇ ಹೊರತು. ಸೊ ವೆಲ್ಕಮ್. ಇದು ನಾವು ಮನೆಯಿಂದ ಏರ್ಪೋರ್ಟಿಗೆ ಅಂತ ಹೊರಟಾಗ ಮಿಸೈಲ್ಸ್ ಇಂಟರ್ಸೆಪ್ಟ್ ಆಗಿರೋ ವಿಡಿಯೋಸು. ಕ್ಯಾಬ್ ಹತ್ತು ಕೂತ್ಕೊಂಡಾಗ ಎಮರ್ಜೆನ್ಸಿ ಅಲರ್ಟ್ ಬಂತು. ಇನ್ನೇನು ಹೊರಟ್ಬಿಟ್ಟಿದ್ದೀವಲ್ಲ ಅಂತ ಹೊರಟಿದ್ದಕ್ಕೆ ಸ್ಕೈಲೆಲ್ಲ ಮಿಸೈಲ್ಸ್ ಇಂಟರ್ಸೆಪ್ಟ್ ಆಗ್ತಾ ಇತ್ತು. ಇದೇ ಕೊನೆ ಎಮರ್ಜೆನ್ಸಿ ಅಲರ್ಟ್ ಆಗಿರಲಿ, ಇದೇ ಕೊನೆ ಮಿಸೈಲ್ಸ್ ನೋಡೋ ಥರ ಆಗಿರಲಿ, ವಾಪಸ್ ಬರೋ ಅಷ್ಟರಲ್ಲಿ ಎಲ್ಲ ನಾರ್ಮಲ್ ಆಗಿರಲಿ ಅಂತ ಬೇಡ್ಕೊಂಡು ಹೆಂಗೋ ಹೊರಟ್ವಿ. ಅದಾಗಿದ್ದು ಒಂದು 10 ಮಿನಿಟ್ಸ್ಗೆ ಥ್ರೆಟ್ ಎಲಿಮಿನೇಟೆಡ್ ಅಂತ ಇನ್ನೊಂದು ಅಲರ್ಟ್ ಬಂತು. ಸೊ ರಿಲ್ಯಾಕ್ಸ್ ಆಯಿತು. ಆ್ಯಕ್ಚುಲಿ ನಮ್ಮ ವೆಕೇಶನ್ 2 ಮಂತ್ಸ್ ಬ್ಯಾಕೆ ಈ ಟೈಮ್ಗೆ ಹೋಗೋದು ಅಂತ ಫಿಕ್ಸ್ ಮಾಡಿಕೊಂಡು 1 ಮಂತ್ ಬ್ಯಾಕು ಟಿಕೆಟ್ ಬುಕ್ ಮಾಡಿದ್ವಿ. ಏರ್ ಸ್ಪೇಸ್ ಕ್ಲೋಸ್ ಆಗಿರೋದ್ರಿಂದ ಎವ್ರಿ ಡೇ ರೀಸ್ಕೆಡ್ಯೂಲ್ ಆಗ್ತಾನೆ ಇತ್ತು. ಲಕಿಲಿ ಒನ್ ಡೇ ಕನ್ಫರ್ಮ್ ಆಯಿತು. ಇದು ಎಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೋ ಅಂತ ಭಯಲೇ ಏರ್ಪೋರ್ಟಿಗೆ ಬಂದ್ವಿ. ನಂಗೆ ಆಲ್ರೆಡಿ 29 ವೀಕ್ಸ್ ಇರೋದ್ರಿಂದ ಏರ್ವೇಸ್ ರೂಲ್ಸ್ ಪ್ರಕಾರ ಅರೌಂಡ್ 32-34 ವೀಕ್ಸ್ ಒಳಗಡೆ ಟ್ರಾವೆಲ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅಲೋ ಮಾಡಲ್ಲ ಟ್ರಾವೆಲ್ಗೆ. ಏರ್ ಸ್ಪೇಸ್ ಕ್ಲೋಸ್ ಆಗಿದ್ರಿಂದ ತುಂಬಾನೇ ಭಯ ಆಯಿತು. ಅಯ್ಯೋ ಇಲ್ಲೇ ಡೆಲಿವರಿ ಆಗಿಬಿಟ್ರೆ ಯಾರು ವಿಧಿ ಇಲ್ಲವ್ರ ಥರ ನಮಗೆ ನಾವೇ ಮಾಡ್ಕೋಬೇಕಾ, ಮನೇಲಿ ನೋಡ್ಕೊಳಕ್ಕೆ ಅಷ್ಟೊಂದು ಜನ ಇದ್ದಾರೆ, ಸ್ಟಿಲ್ ನಮ್ಗೆ ಈ ಥರ ಆಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ವಿ. ಫ್ಲೈಟ್ ಹತ್ತಿ ಊರು ತಲುಪೋವರೆಗೂ ಯಾವುದು ಕನ್ಫರ್ಮ್ ಇರಲ್ಲ ಅಂತ ನಮಗೆ ಗೊತ್ತಿತ್ತು. ನಾವು ಬಂದಾಗ ಕತಾರಿಂದ ಒಂದೇ ಒಂದು ಫ್ಲೈಟು ಇಂಡಿಯಾಗಿರ್ತಿತ್ತು, ಅದು ಡೆಲ್ಲಿಗೆ ಮಾತ್ರ. ಬಟ್ ಸೌದಿ ಅರೇಬಿಯಾ ಮತ್ತು ಒಮಾನಿಂದ ಟ್ರಾವೆಲ್ ಮಾಡೋ ಆಪ್ಷನ್ ಇತ್ತು. ನನಗೆ ಆ ಆಪ್ಷನ್ ತೊಗೊಳಕ್ಕೆ ಸ್ವಲ್ಪ ಭಯ ಅಂತೂ, ರಿಸ್ಕ್ ಅನ್ನಿಸ್ತು. ಬಿಕಾಸ್ ಕತಾರಿಂದ ಲ್ಯಾಂಡ್ ರೂಟ್ ತೊಗೋಬೇಕು, 10 to 12 ಅವರ್ಸ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು. ಅದಾದಮೇಲೆ ಮತ್ತೆ 4 ಅವರ್ಸ್ ಇಂಡಿಯಾಗೆ. ಸೊ ಇಟ್ಸ್ ಆಲ್ಮೋಸ್ಟ್ 15-16 ಅವರ್ಸ್ ಟ್ರಾವೆಲ್ ಆಗೋಗ್ಬಿಡುತ್ತೆ ಅಂತ ರಿಸ್ಕಿ ಅಂತ ನಾವು ಆ ರೂಟ್ನ ತೊಗೊಳ್ಳಿಲ್ಲ. ಕತಾರ್ ಏರ್ವೇಸಲ್ಲೇ ಡೈರೆಕ್ಟಾಗಿ ಹೋಗೋಣ ಅಂತ ಟ್ರೈ ಮಾಡಿ ಫೈನಲಿ ಈ ಥರ ಒಂದು ಚಾನ್ಸ್ ಸಿಕ್ತು. ಸೊ ಏರ್ಪೋರ್ಟ್ ರೀಚ್ ಆಗಿ ನಮ್ಮ ಲಗೇಜ್ ಎಲ್ಲ ಇಳಿಸ್ಕೊಂಡು ಒಳಗಡೆ ಚೆಕ್ಕಿನ್ಗೆ ಅಂತ ಹೋದ್ವಿ. ಚೆಕ್ಕಿನಲ್ಲೂ ನಾನು ಪ್ರೆಗ್ನೆಂಟ್ ಇರೋ ಕಾರಣ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನನಗೆ ಹೋದ ತಕ್ಷಣ ಚೆಕ್ಕಿನ್ ಮಾಡ್ಕೊಳ್ಳೋಕ್ಕೆ ಅಂತ ಕರೆಸ್ಕೊಂಡ್ರು. ಬಟ್ ಇವಂದು ನನ್ನ ಹತ್ರ ಕನ್ಫರ್ಮ್ ಟಿಕೆಟ್ ಇದ್ರೂ ಚೆಕ್ಕಿನಲ್ಲಿ ನಮಗೆ ರೆಸಿಡೆನ್ಸು ನಾವು ಸ್ಟ್ಯಾಂಡರ್ಡ್ ಪ್ಯಾಸೆಂಜರ್ಸ್ ಅಲ್ಲ ಅಂತ ಗೊತ್ತಾಗ ನಮಗೆ ಅಲೋ ಮಾಡ್ತಲ್ಲ. ನಾವು ಬರೀ ಸ್ಟ್ಯಾಂಡರ್ಡ್ ಪ್ಯಾಸೆಂಜರ್ಸ್ನ ಮಾತ್ರ ಇವಾಗ ಅಲೋ ಮಾಡ್ತಿರೋದು, ನಿಮ್ಮನ್ನು ಅಲೋ ಮಾಡೋಕ್ಕಾಗಲ್ಲ, ಪ್ಲೀಸ್ ಗೋ ಬ್ಯಾಕ್ ಅಂತ ಹೇಳಿಬಿಟ್ರು. ಅಲ್ಲಿಂದ ಮತ್ತೆ ಟೆನ್ಷನ್ ಆಗಿ ಗಾಬರಿಯಾಗಿ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇಲ್ಲ ನನಗೆ ಈ ಥರ 29 ವೀಕ್ಸ್ ಆಗಿಬಿಟ್ಟಿದೆ, ನಾನು ಟ್ರಾವೆಲ್ ಮಾಡಬೇಕು, ನನ್ನ ಹತ್ರ ಕನ್ಫರ್ಮ್ ಟಿಕೆಟ್ ಇದೆ, ಪ್ಲೀಸ್ ನಮ್ಮನ್ನು ಅಲೋ ಮಾಡಿ, ನನಗೆ ಇಲ್ಲಿರೋಕ್ಕೆ ಆಗ್ತಿಲ್ಲ, ನಂಗೆ ತುಂಬ ಪ್ಯಾನಿಕ್ ಆಗ್ತಿದೆ, ಎವ್ರಿ ಮಿಸೈಲ್ ಅಟ್ಯಾಕ್ನು ನಂಗೆ ಪ್ಯಾನಿಕ್ ಆಗ್ತಿದೆ, ಹಾಗೆ ಹಿಂಗೆ ಅಂತ ಎಷ್ಟೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ಹೇಳಿದ್ರು ಕೊನೆ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿ, ಇನ್ ಕೇಸ್ ಯಾರ್ದಾದ್ರೂ ಡಾಕ್ಯುಮೆಂಟ್ಸ್ ಲಾಸ್ ಆಗಿ ಅಥವಾ ಯಾರಾದರೂ ಬಂದಿಲ್ಲ ಅಂತಂದರೆ ನಿಮ್ಮನ್ನು ಅಲೋ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನು ನನ್ನ ಹಸ್ಬೆಂಡು ಏರ್ಪೋರ್ಟಲ್ಲೇ ಆಲ್ಮೋಸ್ಟ್ ಇನ್ನೇನು ಬೋರ್ಡಿಂಗ್ ಟೈಮ್ 30 ಮಿನಿಟ್ಸ್ ಇದೆ ಅನ್ನೋವರೆಗೂ ಕೂತ್ಕೊಂಡು ಇಬ್ಬರು ಪ್ರೇ ಮಾಡ್ಕೊಂಡು ಕೂತಿದ್ವಿ. ಆ ವೆಯ್ಟಿಂಗ್ ಟೈಮ್ ಇತ್ತಲ್ಲ, ಫುಲ್ಲು ಹೋಪ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಮತ್ತೆ ನಾವು ಊರಿಗೆ ಹೋಗ್ತೀವಿ ಅಂತ, ಊರಿಗೆ ಹೋಗೋದೇ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿತ್ತು. ಬಿಕಾಸ್ ಏರ್ ಸ್ಪೇಸ್ ಫುಲ್ಲಿ ಕ್ಲೋಸ್ ಆಗಿತ್ತು, ಒಂದೊಂದೇ ಫ್ಲೈಟು, ಅದರಲ್ಲೂ ಸ್ಟ್ಯಾಂಡರ್ಡ್ ಪ್ಯಾಸೆಂಜರ್ಸ್ನ ಮಾತ್ರ ಕಳಿಸ್ತಾ ಇದ್ದಾರೆ. ಅಂದರೆ ಯಾರು ಬಂದು ಇಲ್ಲಿ ಉಳ್ಕೊಂಡಿದ್ರು ಅಥವಾ ಟೂರಿಸ್ಟ್ಗಳು ಬಂದು ಸಿಗಾಕೊಂಡಿರ್ತಾರಲ್ಲ ದೋಹಾಲಿ, ಅಂಥವ್ರನ್ನ ಮಾತ್ರ ಕಳಿಸ್ತಾ ಇದ್ದಾರೆ, ರೆಸಿಡೆಂಟ್ಸ್ನ ಕಳಿಸ್ತಾ ಇಲ್ಲ. ಸೊ ನಮಗಂತೂ ಕಂಪ್ಲೀಟಾಗಿ ಹೋಪ್ಸ್ ಹೋಗ್ಬಿಡ್ತು ನಾವು ಹೋಗ್ತೀವಿ ಅಂತ. ಸೊ ಲಾಸ್ಟ್ 30 ಮಿನಿಟ್ಸ್ ಇರುವಾಗ ಮತ್ತೆ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರ ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಕೋಆರ್ಡಿನೇಷನ್ ಮಾಡಿ ಯಾರೋ 2-3 ಜನ ಬಂದಿಲ್ಲ ಅಂತ ಅವ್ರ ಪ್ಲೇಸಿಗೆ ನಮ್ಮನ್ನು ರೀಪ್ಲೇಸ್ ಮಾಡಿ ಕಳಿಸ್ಕೊಡೋಕ್ಕೆ ಒಪ್ಕೊಂಡ್ರು ಫೈನಲಿ. ಸೊ ಲಾಸ್ಟ್ 30 ಮಿನಿಟ್ಸ್ ಇದ್ದಿದ್ದರಿಂದ ಬೇಗ ಚೆಕ್ ಇನ್ ಮಾಡಿ ಎಲ್ಲ ಲಗೇಜು ಕೊಟ್ಬಿಟ್ಟು ಓಡಿದ್ವಿ. ಸೆಕ್ಯೂರಿಟಿ ಚೆಕಿಂಗು, ಇಮಿಗ್ರೇಷನ್ನು ಎಲ್ಲನೂ ಫಾಸ್ಟಾಗಿ ಮುಗಿಸ್ಕೊಂಡು ಓಡ್ಕೊಂಡು ಹೋಗಿ ಬೋರ್ಡಿಂಗ್ ಮಾಡ್ಕೊಂಡ್ವಿ. ಬಟ್ ಇದನ್ನು ಹೇಳಲೇಬೇಕು, ಕತಾರ್ ಏರ್ಪೋರ್ಟು, ಹಮಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಟ್ಸ್ ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟು. ಯಾವಾಗಲೂ ಜನಗಳ ಗಿಜಿ ಅಂತಲೇ ಇರ್ತಾ ಇದ್ರು. ಬರೀ ಕೇವಲ ಒಂದು 5-6 ಫ್ಲೈಟ್ಸು ಅಲೋ ಮಾಡ್ತಿದ್ದ ಕಾರಣ ಜನಗಳೇ ಇಲ್ಲ, ಖಾಲಿ. ಎಲ್ಲಿ ಆ 5-6 ಫ್ಲೈಟ್ಸಿಗೆ ಎಷ್ಟು ಜನ ಹೋಗ್ತಾಯಿದ್ರು ಅಷ್ಟು ಜನ ಮಾತ್ರ ಕಾಣಿಸ್ತಾಯಿದ್ರು. ಏರ್ಪೋರ್ಟೆಲ್ಲ ತುಂಬ ಫ್ರೀ ಆಗಿತ್ತು.
ಸೊ ನಾವು ಬೋರ್ಡಿಂಗ್ ಆಗಬೇಕಾಗಿರೋದು A5 ಗೇಟಲ್ಲಿ. ತುಂಬ ನಡೆಯೋದಿತ್ತು ಅಲ್ಲಿವರೆಗೂ. ನನ್ನ ಹಸ್ಬೆಂಡ್ಗೆ ನೀವು ಓಡೋಗ್ಬಿಟ್ಟು ಬೋರ್ಡಿಂಗ್ ಮಾಡ್ತಾಯಿರಿ, ನಾನು ನಿಧಾನಕ್ಕೆ ನಡ್ಕೊಂಡು ಬರ್ತೀನಿ, ನನ್ನ ಕೈಯಲ್ಲಿ ಓಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅವ್ರನ್ನ ಮುಂದೆ ಕಳಿಸಿ ನಾನು ತುಂಬ ಸ್ಲೋ ಆಗಿ ನಡ್ಕೊಂಡು ಹೋದೆ. ಸೊ ಬೋರ್ಡಿಂಗ್ ಸ್ಟಾರ್ಟ್ ಆಗಿತ್ತು, ನಾವೇ ಕೊನೆಯದಾಗಿ ಬೋರ್ಡಿಂಗ್ ಆಗಿದ್ದು. ಫೈನಲಿ ಬೋರ್ಡಿಂಗ್ ಆಯಿತು ಅಂತ ಖುಷಿಯಾಗಿ ಫ್ಲೈಟ್ ಹತ್ತಿ ಕೂತ್ಕೊಂಡ್ವಿ. ಸೊ ಇನ್ನೊಂದು ವಿಷಯ ಹೇಳೋದು ಮರ್ತೆ, ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವರು 3rd ಟ್ರೈಮಿಸ್ಟ್ರಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಫಿಟ್ ಟು ಫ್ಲೈ ಸರ್ಟಿಫಿಕೇಟ್ ತೊಗೋಬೇಕು. ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ನಿಮಗೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಪ್ರೆಗ್ನೆನ್ಸಿಲಿ ಅಂತ ಸರ್ಟಿಫಿಕೇಟ್ ತೊಗೊಂಡ್ರೆ ಮಾತ್ರ ಅಲೋ ಮಾಡ್ತಾರೆ. ಕೆಲವೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಟ್ವಿನ್ಸ್ ಪ್ರೆಗ್ನೆನ್ಸಿಗಳಲ್ಲಿ ಲಾಸ್ಟ್ ಟ್ರೈಮಿಸ್ಟ್ರಲ್ಲಿ ಫ್ಲೈ ಮಾಡೋಕ್ಕಾಗಲ್ಲ. ಸೊ ನನ್ನ ಸರ್ಟಿಫಿಕೇಟು ನಾನು ಆಲ್ರೆಡಿ 1 ವೀಕ್ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ, ಯಾವ ಟೈಮಲ್ಲಾದರೂ ಫ್ಲೈಟ್ ಕನ್ಫರ್ಮ್ ಆಗ್ಬೋದು ಅಂತ. ಸೊ ಅದನ್ನು ನಾನು ಚೆಕ್ ಇನ್ನು ಮತ್ತು ಬೋರ್ಡಿಂಗ್ ಟೈಮಲ್ಲೇ ತೋರಿಸ್ದಾಗಿಂದನೂ ಅಲ್ಲಿಂದಾನೇ ನನಗೆ ಕತಾರ್ ಏರ್ವೇಸ್ ಸ್ಟಾಫ್ಗಳು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಹಸ್ಬೆಂಡ್ ಕೇಳ್ತಾ ಇದ್ದೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಅವ್ರು ಹೇಳಿದ್ರು ಗೊತ್ತಿಲ್ಲ, ಹೋಗಿ ರೀಚ್ ಆಗೋವರೆಗೂ ಭಯ ಇದ್ದಿದ್ದೆ ಅಂತ ಹೇಳ್ತಾ ಇದ್ರು. ಸೊ ಫ್ಲೈಟ್ ಹತ್ತಿ ಕೂತ್ಕೊಂಡ ಮೇಲೂ 11:10ಗೆ ಫ್ಲೈಟು ಟೇಕ್ ಆಫ್ ಇತ್ತು. ಬಟ್ ಸ್ಟಿಲ್ 12 o'clockವರೆಗೂ ಟೇಕ್ ಆಫ್ ಆಗಲಿಲ್ಲ. ಅವಾಗ ಸ್ವಲ್ಪ ಮತ್ತೆ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಫೈನಲಿ 12 o'clockಗೆ ನಮ್ಮ ಫ್ಲೈಟು ಟೇಕ್ ಆಫ್ ಆಯಿತು. ಆವಾಗ ಒಂದು ಸ್ವಲ್ಪ ಖುಷಿ ಆಯಿತು. ಬಟ್ ಕತಾರ್ ಏರ್ವೇಸಲ್ಲಿ ನಮಗೆ ಫ್ರೀ ವೈಫೈ ಇದ್ದಿದ್ದರಿಂದ ಸೊ ಫ್ಯಾಮಿಲಿ ಜೊತೆ ಕಾಲ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಮೆಸೇಜಸ್ ನೋಡಿಕೊಂಡು ಫ್ಲೈ ಮಾಡಿದ ಟೈಮೇ ಗೊತ್ತಾಗಲಿಲ್ಲ. ಸೊ ನಮ್ಮ ಫ್ಲೈಟು ಟೇಕ್ ಆಫ್ ಆಗಿದ್ದ ಅರ್ಧ ಗಂಟೆಯಲ್ಲಿ ಮತ್ತೆ ನಮ್ಮ ಕತಾರಲ್ಲಿ ಅಟ್ಯಾಕ್ ಆಗಿದೆ. ಸೊ ನಮ್ಮ ಫ್ಲೈಟ್ ಆಗಿದ್ದ ನೆಕ್ಸ್ಟ್ ಫ್ಲೈಟ್ಗಳನ್ನೆಲ್ಲ ಸ್ವಲ್ಪ ಹೊತ್ತು ಡಿಲೇ ಮಾಡಿದ್ರಂತೆ. ಅದು ಅಟ್ಯಾಕ್ ಆದ ನಂತರ ಅದು ಏನು ಡೆಬ್ರಿಸ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಎಲ್ಲ ಸೆಕ್ಯೂರಿಟಿ ಎಲ್ಲ ಟೈಟ್ ಆಗಿದೆ ಅಂತ ಕನ್ಫರ್ಮ್ ಆಗೋವರೆಗೂ ಎಲ್ಲ ಹೋಲ್ಡ್ ಮಾಡಿ ಎಲ್ಲ ಫ್ಲೈಟು ಡಿಲೇ ಆಗಿತ್ತಂತೆ. ಸೊ ಇದರಲ್ಲೂ ನಾವು ಲಕ್ಕಿ ಇದ್ದೀವಿ ನೋಡಿ, ನಮ್ಮ ಫ್ಲೈಟ್ ಹೋದ್ಮೇಲೆ ಟೇಕ್ ಆಫ್ ಆಗಿ ಅರ್ಧ ಗಂಟೆ ಆದಮೇಲೆ ಅಟ್ಯಾಕ್ ಆಗಿದೆ. ಮತ್ತೆ ನಾವು ದೇವ್ರನ್ನ ಬೇಡ್ಕೊಂಡ್ವಿ. ಸೊ ಈ ಥರ ಅಟ್ಯಾಕ್ ಆಗಿದೆ ಅಂತ ನಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಗೊತ್ತಾಯಿತು. ಅದೇ ಹೇಳಿದ್ನಲ್ಲ, ಫ್ರೀ ವೈಫೈ ಇತ್ತು, ನಾವು ಸ್ಕ್ರೋಲ್ ಮಾಡ್ತಾ ಇದ್ವಿ ಅಂತ. ಇನ್ನು ಕತಾರ್ ಏರ್ವೇಸಲ್ಲಿ ನನಗೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನಾನು ಪ್ರೆಗ್ನೆಂಟ್ ಅಂತ ಮುಂಚೆನೇ ಹೇಳಿದಾಗಿಂದ ಊಟ ತಿಂಡಿ ವಿಷಯದಲ್ಲಿ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು. ನನಗೆ ಫಸ್ಟ್ ಸರ್ವ್ ಮಾಡಿದ್ರು. ಮತ್ತು ಅವರು ಹೇಳ್ತಾ ಇದ್ರು, ನೀವು ಏನಾದರೂ ಬೇಕಿದ್ರೆ ಎಕ್ಸ್ಟ್ರಾ ಬೇಕಿದ್ರೆ ಕೇಳಿ, ಡೋಂಟ್ ಫೀಲ್ ಶೈ ಅಂತೆಲ್ಲ. ಎಕ್ಸ್ಟ್ರಾ ಪಿಲ್ಲೋ, ಎಕ್ಸ್ಟ್ರಾ ಬ್ಲ್ಯಾಂಕೆಟು, ನಿಮ್ಗೆ ಕಂಫರ್ಟಬಲ್ ಫೀಲ್ ಆಗೋಕ್ಕೆ ಏನೇ ಬೇಕಿದ್ರು ಕೇಳಿ ಅಂತೆಲ್ಲ ಹೇಳಿ ತುಂಬಾ ಕೇರ್ ಮಾಡಿದ್ರು. ಮತ್ತು ಅವ್ರು ಹೇಳ್ತಾ ಇದ್ರು, ನಿಮಗೆ ಏನಾದರೂ ಒಂದೇ ಸಮ ಕೂರೋಕ್ಕಾಗಿಲ್ಲ ಅಂತಂದರೆ ಎದ್ದು ತಿರುಗಾಡಿ, ನಮ್ಮ ಜೊತೆ ನಾವಿರೋ ಕಡೆ ಕ್ಯಾಬಿನ್ ಏರಿಯಾ ಕಡೆ ಬನ್ನಿ, ಇಲ್ಲೆಲ್ಲ ಸ್ಟ್ರೆಚ್ ಮಾಡಿ ತಿರುಗಾಡಿ ಅಂತೆಲ್ಲ ಹೇಳಿದ್ರು, ವಾಕ್ ಮಾಡಿ ಅಂತ ಹೇಳಿದ್ರು. ಅದೆಲ್ಲ ನನಗೆ ತುಂಬ ಖುಷಿ ಆಯಿತು. ತುಂಬ ಎಕ್ಸ್ಟ್ರಾ ಕೇರ್ ಕೊಡ್ತಾಯಿದ್ರು. ನನಗೆ ತುಂಬ ಖುಷಿ ಆಯಿತು ಆ ಥರ ಕೇರ್ ನೋಡಿ. ಕತಾರ್ ಏರ್ವೇಸ್ ಸ್ಟಾಫು ಮತ್ತು ಕತಾರ್ ಏರ್ವೇಸ್ ಕ್ಯಾಬಿನ್ ಕ್ರೂಸ್ ಎಲ್ಲರೂ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ಯಾರಿಗಾದರೂ ನೋಡಿದ್ರೆ ಅಥವಾ ಗೊತ್ತಿರೋರಿದ್ದರೆ ತುಂಬ ಥ್ಯಾಂಕ್ಸ್. ನಂಗೆ ತುಂಬ ಖುಷಿ ಆಯಿತು. ನಾನು ತುಂಬ ಸೇಫಾಗಿ ಫೀಲ್ ಮಾಡೋ ಥರ ಮಾಡಿದ್ರಿ. ಆ್ಯಂಡ್ ಸೇಫಾಗಿ ನಮ್ಮನ್ನು ಡೆಲ್ಲಿಗೆ ಕರ್ಕೊಬಂದು ಲ್ಯಾಂಡ್ ಮಾಡಿಸಿದ್ರು. ನಾನು ಹೇಳಿದೆ ಅಲ್ಲ, ನಾನು ಬರೋ ಟೈಮಲ್ಲಿ ಇಂಡಿಯಾಗೆ ಒಂದೇ ಒಂದು ಫ್ಲೈಟ್ ಇರ್ತಿದ್ದು ಒಂದು ದಿನಕ್ಕೆ, ಅದು ಡೆಲ್ಲಿಗೆ ಮಾತ್ರ. ಸೊ ಈ ಫ್ಲೈಟಲ್ಲಿ ಇದ್ದವರೆಲ್ಲರೂ ಸ್ಟ್ಯಾಂಡರ್ಡ್ ಪ್ಯಾಸೆಂಜರ್ಸು ಮತ್ತು ನಂತರ ಎಮರ್ಜೆನ್ಸಿ ಮತ್ತು ರಾಂಗ್ ಬುಕ್ಕಿಂಗ್ ಆದವರು ಮತ್ತು ತುಂಬ ಎಮರ್ಜೆನ್ಸಿ ಇರೋರು, ಮಕ್ಕಳು, ಪ್ರೆಗ್ನೆಂಟು ಆ ಥರದವ್ರು ಮಾತ್ರ ಇದ್ದರು. ನಮ್ಮ ನಾರ್ಮಲ್ ರೆಸಿಡೆಂಟ್ ಪ್ಯಾಸೆಂಜರ್ ಯಾರೂ ಇರಲಿಲ್ಲ. ಸೊ ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿಗೆ. ನಾವು ಡೆಲ್ಲಿಲಿ ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ ಅಂತ ಪೈಲಟ್ ಅನೌನ್ಸ್ ಮಾಡಿದ ತಕ್ಷಣ ಫ್ಲೈಟಲ್ಲಿ ಇದ್ದವರೆಲ್ಲ ಖುಷಿಲಿ ಜೋರಾಗಿ ಕ್ಲಾಪ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಲ್ಯಾಂಡ್ ಆಗಿದ್ದ ಪ್ಲೇಸಿಂದ ಮತ್ತು ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋವರೆಗೂ ಈ ಥರ ವೆಹಿಕಲಲ್ಲಿ ನಮ್ಮನ್ನು ಕರ್ಕೊಂಡೋದ್ರು. ಬಿಕಾಸ್ ತುಂಬ ದೂರ ನಡೆಯೋಕ್ಕಾಗಲ್ಲ ಅಂತ. ಸೊ ಮಿಸೈಲ್ಸು, ಏರ್ ಸ್ಪೇಸ್ ಕ್ಲೋಸು, ಏರ್ ಟಿಕೆಟ್ ಕ್ಯಾನ್ಸಲ್ಲು ಮತ್ತು ನನ್ನ ಪ್ರೆಗ್ನೆನ್ಸಿ ಇದೆಲ್ಲನೂ ದಾಟಿ ನಾವು ಇಂಡಿಯಾಗೆ ರೀಚ್ ಆದ್ವಿ ಅಂತಂದರೆ ಇದು ನಿಜವಾಗ್ಲೂ ನನಗೆ ಮಿರಾಕಲ್ ಅಂತಲೇ ಅನಿಸುತ್ತೆ. ನಾನು ಪ್ರೇ ಮಾಡಿದ್ದ ಗಾಡ್ ನಮ್ಮನ್ನ ಸೇವ್ ಮಾಡಿದ್ರು ಅಂತಲೇ ಫೀಲ್ ಆಗುತ್ತೆ. ಇಲ್ಲಿಂದ ನಾವು ಹೇಗೆ ಬ್ಯಾಂಗ್ಳೂರ್ ರೀಚ್ ಆದ್ವಿ, ಮನೆಗೆ ಹೇಗೆ ರೀಚ್ ಆದ್ವಿ ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.